ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತಿನ ಪಂದ್ಯ 4ನೇ ಪಂದ್ಯವಾಗಿರುತ್ತೆ. 4ನೇ ಪಂದ್ಯದಲ್ಲಿ ಯಾವ ಪ್ಲೇಸಲ್ಲಿ ನಡೀತಿದೆ, ಎಷ್ಟು ಟೈಮಿಂಗ್ ನಡೀತಿದೆ, ಪಟ್ಟಿಯಲ್ಲಿ ಯಾವ ಆಟಗಾರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇಂದಿನ ಪಂದ್ಯದಲ್ಲಿ ಗುಜರಾತ್ ಅವರು ಗೆದ್ದು ಬರ್ತಾ ಇದ್ದಾರೆ, DC ಅವರು ಸೋತು ಬರ್ತಾ ಇದ್ದಾರೆ. ಸೊ ಇವ್ರ ಮಧ್ಯೆ ಯಾವ ಥರ ಪೈಪೋಟಿ ಇರುತ್ತೆ ಅನ್ನೋದು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಪಂದ್ಯ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಸೇಮ್ ಅದೇ ಒಂದು ಮೈದಾನದಲ್ಲಿ ಆದ DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈದಲ್ಲಿ ಈ ಒಂದು ಪಂದ್ಯ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟು ಇವಾಗ ಗುಜರಾತ್ ತಂಡದ ಒಂದು ಪ್ಲೇಯಿಂಗ್ 11 ಯಾವ ಥರ ಇರುತ್ತೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ದ ಫಸ್ಟ್ ಆಟಗಾರ ಯಾರಪ್ಪ ಅಂತಂದರೆ ಮೋನಿ ಅವರು. ಇವರು ಹಿಂದಿನ ಪಂದ್ಯದಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕೆಲ್ಲ. ಎರಡನೇ ಪೊಸಿಷನ್ನಲ್ಲಿ ಎಸ್ತಿಕಾ ಬಾಟಿ ಅವರು ಬರ್ತಾರೆ. ಇವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಮೂರನೇ ಪೊಸಿಷನ್ನಲ್ಲಿ ಸೋಫಿ ಡಿವೈನ್ ಅವರು ಬರ್ತಾರೆ, RCB ಎಕ್ಸ್ ಆಟಗಾರ್ತಿ. ನಾಲ್ಕನೇ ಪೊಸಿಷನಲ್ಲಿ ಕ್ಯಾಪ್ಟನ್ ಆದಂಥ ಆ್ಯಶ್ ಗಾರ್ಡನರ್ ಅವರು ಬರ್ತಾರೆ. ಇವರು ಚೆನ್ನಾಗಿ ಬ್ಯಾಟಿಂಗ್ ಡಿಸೆಂಟಾಗಿ ಆಡಿದ್ದಾರೆ. ಐದನೇ ಒಂದು ಪ್ಲೇಸಲ್ಲಿ ಯಾರು ಬರ್ತಾರೆ ಅಂದರೆ ಜಾರ್ಜಿಯಾ ವ್ಯಾರಾಮ ಬರ್ತಾರೆ, RCB ಎಕ್ಸ್ ಆಟಗಾರ್ತಿ ಅಂತ ಹೇಳ್ಬೋದು. ಐದನೇ ಪೊಸಿಷನ್ನಲ್ಲಿ ಕನಿಕಾ ಅಹುಜಾ ಅವರು ಬರ್ತಾರೆ. ಇವರು ಸ್ಪಿನ್ನಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಏಳನೇ ಪೊಸಿಷನ್ನಲ್ಲಿ ತಿತಾಸ ಸಾಧು ಅವರು ಬರ್ತಾರೆ. ಇವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಎಂಟನೇ ಪೊಸಿಷನ್ನಲ್ಲಿ ಶಿವಾನಿ ಸಿಂಗ್ ಅವರು ಬರ್ತಾರೆ. ಇವರು ಡಿಸೆಂಟಾಗಿ ಬೌಲಿಂಗ್ ಮಾಡ್ತಾರೆ. ಒಂಬತ್ತನೇ ಪೊಸಿಷನ್ನಲ್ಲಿ ನಮ್ಮ RCB ಎಕ್ಸ್ ಆಟಗಾರ್ತಿ ಆದಂಥ ರೇಣುಕಾ ಸಿಂಗ್ ಅವರು ಬರ್ತಾರೆ. ಇವರು ಡಿಸೆಂಟಾಗಿ ಮಾಡಿದ್ದಾರೆ ಇವಾಗ. ಹತ್ತನೇ ಪೊಸಿಷನ್ನಲ್ಲಿ ರಾಜೇಶ್ವರಿ ಗಾಯಕ್ವಾಡ್ ಅವರು ಬರ್ತಾರೆ. ಇವರು ಹಾಗೆ ನ್ಯೂಟ್ರಲ್ ಆಗಿ ಮಾಡ್ತಾರೆ. 11ನೇ ಪೊಸಿಷನ್ನಲ್ಲಿ ಭಾರತಿ ಪುಲಮಾನಿ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಚೆನ್ನಾಗಿ ಬ್ಯಾಟಿಂಗು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇದು ಗುಜರಾತ್ ಆಟಗಾರ್ತಿಯ ಪಟ್ಟಿ ಆಗಿರ್ತದೆ. ನಿಮ್ಮ ಪಟ್ಟಿಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ DC ತಂಡದ ಆಟಗಾರ್ತಿ ಪಟ್ಟಿ ನೋಡೋಣ. ಶಫಾಲಿ ವರ್ಮಾ ಬಿಗ್ ಹಿಟರ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಸೆಕೆಂಡ್ ಪೊಸಿಷನಲ್ಲಿ ಜಮಿ ಅವರು ಬರ್ತಾರೆ, ಕ್ಯಾಪ್ಟನ್ ಜಮಿ ಅವರು ಬರ್ತಾರೆ. ಮೂರನೇ ಒಂದು ಪೊಸಿಷನಲ್ಲಿ ಲಾರಾ ಅವರು ಬರ್ತಾರೆ. ಇವರು ಬಿಗ್ ಹಿಟ್ ಎಬಿಲಿಟಿ ಇದೆ, ನೋಡ್ಕೊಂಡು ಚೆನ್ನಾಗಿ ಆಡ್ತಾರೆ ಇವರು. ನಾಲ್ಕನೇ ಪೊಸಿಷನಲ್ಲಿ ಯಾರು ಬರ್ತಾರೆ, ಲಿಚ್ಚಲ್ಲಿ ಲೀ ಅಂತ ಅವರು ಬರ್ತಾರೆ. ಇವರು ಚೆನ್ನಾಗಿ ಡಿಸೆಂಟಾಗಿ ಮಾಡ್ತಾರೆ. ಐದನೇ ಪೊಸಿಷನಲ್ಲಿ ದಿಯಾ ಯಾದವ್ ಅವರು ಬರ್ತಾರೆ. ಇವರು ರೀಸೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆರನೇ ಪೊಸಿಷನಲ್ಲಿ ತಾನಿಯಾ ಬಾಟಿ ಅವರು ಬರ್ತಾರೆ. ಇವರು ಡಿಸೆಂಟ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಏಳನೇ ಪೊಸಿಷನ್ನಲ್ಲಿ ಮರೀನಾ ಕಪ್ಪ ಅವರು ಬರ್ತಾರೆ. ಇವರು RCB ಎಕ್ಸ್ ಆಟಗಾರ್ತಿ, ಮಿಡಿನ್ ಸ್ಟೆಬಿಲಿಟಿ ಬಿಗ್ ಎಬಿಲಿಟಿ ತರ್ತಾರೆ. ಎಂಟನೇ ಪೊಸಿಷನ್ನಲ್ಲಿ ಸ್ನೇಹ ರಾಣಾ ಅವರು ಬರ್ತಾರೆ. ಇವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಇವರು. ಒಂಬತ್ತನೇ ಪೊಸಿಷನ್ನಲ್ಲಿ ಯಾರು ಬರ್ತಾರೆ ಅಂದರೆ ಅಲಾನಾ ಕಿಂಗ್ ಅಂತ ಬರ್ತಾರೆ. ಇವರು ಚೆನ್ನಾಗಿ ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ದಾರೆ ಹಿಂದಿನ ಪಂದ್ಯದಲ್ಲಿ. 10ನೇ ಪೊಸಿಷನ್ನಲ್ಲಿ ಯಾರು ಬರ್ತಾರೆ ಅಂದರೆ N ಶರ್ಮಾ ಅವರು ಬರ್ತಾರೆ. ಇವರು ಲೈನ್ ಲೆಂತ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನ್ನಲ್ಲಿ ಶ್ರೀ ಚರಣಿ ಅವರು ಬರ್ತಾರೆ.